ಆತನು ಏನ್ ಮಾಡ್ತಾ ಇದ್ದಂತಂದ್ರೆ ಬಡವರನ್ನ ಸುಲುಕೊಂಡು ತಿನ್ನುವಂತಹ ವ್ಯಕ್ತಿ. ಆಮೇಲೆ ಹಲಲೂಯ, ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಬಡವರಿಗೆ ಬಡ್ಡಿ ಮೇಲೆ ಬಡ್ಡಿ ಹಾಕಿ ದುಡ್ಡನ್ನು ತೆಗೆದುಕೊಳ್ಳುವ ವ್ಯಕ್ತಿ. ಆಮೇಲೆ ಯಾವಾಗ ಯೇಸು ಕ್ರಿಸ್ತನು ಆತನ ಮನೆಯೊಳಗಡೆ ಬಂದನು, ಯೇಸು ಆತನ ಹೃದಯದಲ್ಲಿ ಬಂದನು, ಹೇಳ್ತಾನೆ, ನಾನು ಅನ್ಯಾಯವಾಗಿ ಸಂಪಾದನೆ ಮಾಡಿ ಇಲ್ಲಿ ಗಂಟು ಇಟ್ಟಿದ್ದೇನೆ, ಈ ಗಂಟನ್ನ ವಾಪಸ್ ಅವ್ರಿಗೆ ಕೊಡ್ತೇನೆ. ಆಮೇಲೆ ಅರ್ಥವಾಗ್ತಾ ಇದೆಯಾ ನಿಮಗೆ? ಅರ್ಥವಾಗ್ತಾ ಇದೆಯಾ? ಯೇಸು ಯಾರ ಹೃದಯದಲ್ಲಿ ಬರ್ತಾನೋ ಅವರ ಹೃದಯ ಪಾವನ ಆಗುತ್ತದೆ. ಹಲ್ಲೆಲೂಯ. ಒಬ್ಬ ವ್ಯಕ್ತಿಗಳು ಪಾವನ ಮಾಡಿಕೊಳ್ಳುವುದಕ್ಕಾಗಿ ಗಂಗಾ ನದಿಯಲ್ಲಿ ಹೋಗಿ 100 ಸಾರಿ ಡುಕ್ಕಿ ಹೊಡಿತಾರೆ. ಹಲ್ಲೆಲೂಯ. ಒಬ್ಬ ವ್ಯಕ್ತಿಗಳು ಪಾವನ ಮಾಡಿಕೊಳ್ಳುವುದಕ್ಕಾಗಿ ಬೆಟ್ಟಗಳ ಮೇಲೆ ಹೋಗಿ ತಪಸ್ಸೆ ಮಾಡುತ್ತಾರೆ. ಆದರೆ ನಾನು ಹೇಳುತ್ತೇನೆ, ಯೇಸಯ್ಯ ಜಸ್ಟ್ ನಿನ್ನ ಹೃದಯದಲ್ಲಿ ಬಂದ್ರೆ ನಿನ್ನ ಹೃದಯ ಬದಲಾಗ್ತದೆ, ಮನಸ್ಸು ಬದಲಾಗ್ತದೆ. ಹಲ್ಲೆಲೂಯ. ಇನ್ನು ಮುಂದೆ ಹೇಳ್ತಾರೆ ನೋಡಿ,